ಪ್ರಿಯ ದೇವಜನರೇ, ಅನಾರೋಗ್ಯದಲ್ಲಿ ಜೀವನವನ್ನು ನಿಭಾಯಿಸುವುದು ಹೇಗೆ ಎಂದು ಚಿಂತಿಸುತ್ತಿದ್ದೀರಾ? ಇಂದು ನಾವು ಆರೋಗ್ಯಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಒಂದಾಗಿ ಪ್ರಾರ್ಥಿಸಲು ಬಂದಿದ್ದೇವೆ. ಜೀವನದಲ್ಲಿ ಕೆಲವೊಮ್ಮೆ ಅನಾರೋಗ್ಯ, ನೋವು, ದುರ್ಬಲತೆ ಮತ್ತು ನಿರಾಶೆಗಳು ನಮ್ಮನ್ನು ಸುತ್ತುವರಿದಿರಬಹುದು. ಆದರೆ ದೇವರ ವಾಕ್ಯವು ನಮಗೆ ನಿರೀಕ್ಷೆಯನ್ನು ನೀಡುತ್ತದೆ. ಯಾಕೋಬನು ಬರೆದ ಪತ್ರಿಕೆ 5:13 ನೋಡುತ್ತೇವೆ. ನಿಮ್ಮಲ್ಲಿ ಯಾರಾದರೂ ಸಂಕಟವಿದ್ದರೆ ಅವನು ದೇವರನ್ನು ಪ್ರಾರ್ಥಿಸಲಿ. ನೀವು ಈಗ ಆಸ್ಪತ್ರೆಯಲ್ಲಿರಬಹುದು, ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರಬಹುದು, ಅಥವಾ ನಿಮ್ಮ ಕುಟುಂಬದವರ ಆರೋಗ್ಯಕ್ಕಾಗಿ ಚಿಂತಿಸುತ್ತಿರಬಹುದು. ಈ ಕ್ಷಣದಲ್ಲಿ ದೇವರು ನಿಮ್ಮ ಸ್ಥಿತಿಯನ್ನು ತಿಳಿದಿದ್ದಾನೆ. ಯೇಸು ಭೂಮಿಯ ಮೇಲೆ ಇದ್ದಾಗ ಅನೇಕ ರೋಗಿಗಳನ್ನು ಗುಣಪಡಿಸಿದರು, ಕುರುಡರಿಗೆ ದೃಷ್ಟಿಯನ್ನು ಕೊಟ್ಟರು, ಕುಂಟರನ್ನು ಎದ್ದು ನಡೆಯುವಂತೆ ಮಾಡಿದರು ಮತ್ತು ನೋವಿನಲ್ಲಿದ್ದವರನ್ನು ಸಮಾಧಾನಪಡಿಸಿದರು. ಅದೇ ಯೇಸು ಇಂದಿಗೂ ಜೀವಂತವಾಗಿದ್ದಾರೆ. ಈಗ ನಾವು ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ನಿನ್ನ ಮಹಿಮೆಯ ನಾಮವನ್ನು ಸ್ತುತಿಸುತ್ತೇವೆ. ಈ ಪ್ರಾರ್ಥನೆಯನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅನಾರೋಗ್ಯದಿಂದ ಬಳಲುತ್ತಿರುವವರ ಮೇಲೆ ನಿನ್ನ ಕರುಣೆಯ ಕೈಯನ್ನು ಚಾಚು. ಅವರ ದೇಹದಲ್ಲಿರುವ ಪ್ರತಿಯೊಂದು ನೋವು, ಸೋಂಕು, ದುರ್ಬಲತೆ ಮತ್ತು ರೋಗವನ್ನು ನಿನ್ನ ಶಕ್ತಿಯಿಂದ ದೂರ ಮಾಡು. ಕರ್ತನೇ, ಅವರ ಮನಸ್ಸಿನಲ್ಲಿ ಇರುವ ಭಯವನ್ನು ತೆಗೆದುಹಾಕು. ನಿರಾಶೆಯ ಬದಲಿಗೆ ನಿರೀಕ್ಷೆಯನ್ನು ಕೊಡು. ದುರ್ಬಲತೆಯ ಬದಲಿಗೆ ಬಲವನ್ನು ಕೊಡು. ವೈದ್ಯರು ಚಿಕಿತ್ಸೆ ನೀಡುವಾಗ ಅವರಿಗೆ ಜ್ಞಾನವನ್ನು ನೀಡು. ಔಷಧಿಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಆಶೀರ್ವದಿಸು. ಕುಟುಂಬದವರಿಗೆ ಧೈರ್ಯ ಮತ್ತು ಸಮಾಧಾನವನ್ನು ಕೊಡು. ಯೇಸುವೇ, ನಿನ್ನ ಸ್ಪರ್ಶದಿಂದ ಅನೇಕರು ಗುಣ ಹೊಂದಿದಂತೆ ಇಂದು ನಿನ್ನ ಅದ್ಭುತ ಕಾರ್ಯವನ್ನು ನಮ್ಮ ಜೀವನದಲ್ಲಿ ಮಾಡು. ನಮ್ಮ ದೇಹ, ಆತ್ಮ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸುತ್ತೇವೆ. ನಿನ್ನ ಚಿತ್ತವು ನಮ್ಮ ಜೀವನದಲ್ಲಿ ನೆರವೇರಲಿ. ಇವೆಲ್ಲವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಗುಣಪಡಿಸುತ್ತಾನೆ, ಬಲಪಡಿಸುತ್ತಾನೆ ಮತ್ತು ಕಾಪಾಡುತ್ತಾನೆ. ಆತನಲ್ಲಿ ಭರವಸವಿಡಿರಿ. ಯೇಸು ನಿಮ್ಮೊಂದಿಗಿದ್ದಾನೆ. ಆಮೇನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.